ಸರ್ ನಂದು MSc B.Ed ಆಗಿದೆ. ಅವನು ನನಗಿಂತ ವೇ ಆಫ್ ಟೀಚಿಂಗ್ ಅಲ್ಲಿ ತುಂಬಾ ಕಡಿಮೆ ಇರಬಹುದು, ಆದ್ರೆ ಅವ್ನು ಇಂಗ್ಲಿಷ್ ಗ್ರಿಪ್ನಿಂದ ಒಂದು 45,000 ರೂಪಾಯಿ ಸ್ಯಾಲರಿ ತಗೊಳ್ತಾನೆ. ಈ ಸಮಾಜದಲ್ಲಿ ನಾನು ಅಪ್ಡೇಟ್ ಆಗಬೇಕು, ಕೆಲವು ಜನ ನನ್ನ ಗುರುತಿಸಬೇಕಂದ್ರೆ ಇಂಗ್ಲಿಷ್ ಇಂಪಾರ್ಟೆಂಟ್. ಕಾಲೇಜಲ್ಲಿ ಇಂಗ್ಲಿಷ್ ಕಲ್ಸಲ್ವಾ? ಕಲಿಸ್ತಾರೆ ಸರ್, ಬೇಸಿಕ್ ನಮಗಿಲ್ಲ ನಾಲೆಡ್ಜ್. ಎಲ್ಲ ಸಬ್ಜೆಕ್ಟ್ 97, 98 ಆಗಿದೆ ಸರ್. ನೀವು 90% ಸ್ಟೂಡೆಂಟ್? ಹಾಂ ಸರ್. ಇಂಗ್ಲಿಷ್ ಬರಲ್ಲ? ಇಂಗ್ಲಿಷ್ ಬರಲ್ಲ. ಬಹಳಷ್ಟು ಕಂಪನಿ ಜೊತೆಗೆ ಟೈಪ್ ಮಾಡಿದೀವಿ. ಇವರು ಈಗ ಇಂಟರ್ವ್ಯೂ ತಗೊಂಡು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಅಲ್ಲಿ 95%, 91% ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಮಾತಾಡ್ಸಕ್ ಹೋದ್ರೆ ಅವ್ರಿಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಬರ್ತಿಲ್ಲ, ಅಂಡ್ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲ. ಈ ರೀತಿ ಎಷ್ಟೋ ಸ್ಟೂಡೆಂಟ್ಸ್ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ. ಯಾವ ಕಂಪ್ನಿಗೆ ರಿಕ್ರೂಟ್ ಮಾಡ್ತೀವಿ? ಟಾಟಾ ಮಾಡ್ತಾ ಇದ್ದೀವಿ, ಟೊಯೋಟಾ ಸಪ್ಲೈಯರ್ ಕಂಪ್ನಿಗಳಿಗೆ, ಎಜಾಕಿ, ಡನ್ಸಾ ಕಿರ್ಲೋಸ್ಕರ್, ಅಂದ್ರೆ ಬಿಗ್ ಎಲ್ಲ MNC ಕಂಪ್ನಿಗಳಿಗೆ ಮಾಡೋದು. ನನ್ನ ಮಗಳು ಫ್ರೆಂಡ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾಳೆ. ಸೊ ನಮ್ಮ ಹತ್ರ ಇಂಗ್ಲಿಷ್ ಮಾತಾಡಕ್ ಬರ್ತಾಳೆ, ಸೊ ನಮಗೆ ಮಾತಾಡಕ್ ಬರಲ್ಲ. ಅವಾಗ ನಮ್ಮ ಬಾಂಡಿಂಗ್ ಕಮ್ಮಿ ಆಗ್ತಿದೆ ಅಂತ ನನ್ಗೆ ಅನಿಸ್ತಿದೆ ಸರ್. ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಹೋಗ್ತೀವಿ, ಸುಮಾರು ಕ್ವಶನ್ಸ್ ಕೇಳಬೇಕು, ಅದು ಹೇಳಕ್ಕಂತ ಹೋಗ್ತೀವಿ, ಬಟ್ ಏನ್ ಹೇಳ್ಬೇಕಂತ ಗೊತ್ತಿರಲ್ಲ ನಮಗೆ. ಅವರು ಇಂಗ್ಲೀಷಲ್ಲೇ ಕೇಳ್ತಿರ್ತಾರೆ ಟೀಚರ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಇಂಗ್ಲಿಷ್ ಕಲಿಬೇಕು ಅಂತ ಬಂದಿದ್ದೀನಿ ಸರ್. ಸರ್ ನಂದು D.Ed, B.Ed, MA ಇನ್ ಇಂಗ್ಲಿಷ್, MA ಇನ್ ಎಕನಾಮಿಕ್. ಹಾ ಸರ್. ಹಾ ಸರ್, ಬರ್ತಿರ್ಲಿಲ್ಲ. ಸೊ ನಾನು ಒಬ್ಬರ ಜೊತೆ ಮಾತಾಡೋದಕ್ಕೆ ಇಂಗ್ಲಿಷ್ ಕಮ್ಯುನಿಕೇಶನ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಲ್ಯಾಂಗ್ವೇಜ್ ಕನ್ನಡ ಆಲ್ಸೋ ನಮಗೆ ಮೋಟಿವೇಟ್ ಮಾಡಿ MA ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಇವ್ರ ಸೆಂಟರ್ ಇಂದ. SSLC ಫೇಲ್ ಆಗಿದ್ದಾರೆ, PUC ಫೇಲ್ ಆಗಿದ್ದಾರೆ, ಅಥವಾ ಡಿಗ್ರಿ ಫೇಲ್ ಆಗಿದ್ದಾರೆ. ಇದು ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಅಂಡ್ ಸ್ಕಿಲ್ ಎಜುಕೇಶನ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಸರ್ ಇದು. ಸೊ ಇದರ ಮುಖಾಂತರ ನಾವು ಆನ್ಲೈನ್ ಎಕ್ಸಾಮ್ ಬರೆಸ್ತಾ ಇದೀವಿ. ಅವ್ರು ಮುಂದೆ ಕಾಲೇಜಸ್ ಹೋಗಬಹುದು. ಅಫ್ಕೋರ್ಸ್ ಕಾಲೇಜ್ ಆದ್ಮೇಲೆ ಜಾಬ್ ತಗೋಬಹುದು, ಗೌರ್ಮೆಂಟ್ ಜಾಬ್ ತಗೋಬಹುದು, ಪ್ರೈವೇಟ್ ಜಾಬ್ ತಗೋಬಹುದು. ಪ್ಲೀಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ರಾಂಚ್, ಬೆಂಗಳೂರು ಬ್ರಾಂಚ್. ಪ್ಲೀಸ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಬರೀ ಸ್ಕಿಲ್ಸ್ ಕಲಿಸೋದಲ್ಲ ಅಷ್ಟೇ ಅಲ್ಲ, ಸೊ ಸ್ಕಿಲ್ಸ್ ಜೊತೆಗೆ ಜಾಬ್ ಕೊಡಿಸೋದು ನನ್ನ ಉದ್ದೇಶ. ಸೊ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜಸ್ಟ್ 200 ಮೀಟರ್ ವಾಕಬಲ್ ಡಿಸ್ಟೆನ್ಸ್.